ಅಟೆಂಡ್ ಮಾಡಿದ್ರೆ ಏನೇನಿತ್ತು? ಯಾವ್ದು ಇಷ್ಟ ಆಯ್ತು? ಯಾವುದು? ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡ್ತೀರಾ ಮತ್ತೆ? ವೆರಿ ಕ್ರಿಯೇಟಿವ್ ಸರ್. ಒನ್ ಪರ್ಸನ್ ಒನ್ ಬಾಯ್ ವೆರಿ ಕ್ರಿಯೇಟಿವ್. ಇಲ್ಲಿ ವಿನಯ್ ವೆರಿ ಕ್ರಿಯೇಟಿವ್ ಫೆಲೋ ಸರ್. ಯಾವ ಕಾಲೇಜಸ್? ಏನು ಯಾವ ಥರ ಇರಬೇಕು ಅಂತ, ಆಮೇಲೆ ನಮ್ಗೆ ಗೊತ್ತಿಲ್ಲದಿರೋವಂಥ ಗೊತ್ತಾಗಿ ನಮಗೆ ಮಾಡಬೇಕು. ಆಮೇಲೆ ಅದು ನಮ್ಮ ಪ್ರಾಬ್ಲಮ್ನಲ್ಲಿ ಸಿಗೋದ್ರಿಂದ ಸೊಲ್ಯೂಷನ್ ಕ್ಲಿಯರಾಗಿ ಸ್ಮಾರ್ಟ್ ವೇಲಿ ಯಾವ ಥರ ನಾವು ವರ್ಕ್ ಮಾಡ್ಬೋದು ಅಂತ ಎಲ್ಲ ಆಮೇಲೆ ಇವತ್ತಿನ ಕೂಡ ಇವತ್ತಿನ ಕ್ಲಾಸಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸು ಇರಬೇಕು, ಮೈಂಡ್ಸೆಟ್ ಯಾವ ಥರ ವರ್ಕ್ ಆಗ್ತದೆ, ಯಾವ ಥರ ಗ್ರೋತ್ ಆಗಬೇಕು ಅದೆಲ್ಲ ಫಿಕ್ಸೆಡ್ ಮೈಂಡ್ಸೆಟ್ಟಲ್ಲಿ ಇರಬಾರ್ದು ಒಂದು ಕಡೆ. ಸೊ ಅದನ್ನು ನಮ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಬಿಡಬಾರ್ದು, ಡೆವಲಪ್ ಮಾಡಬಾರ್ದು. ಏನೋ ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾರೆ ಮೈಂಡ್ಗೆ ನಾವು ಅದೆಲ್ಲ ನಾವು ಅದನ್ನ ಕೆಲಸ ಮಾಡೋಕ್ಕಾಗ್ತದೆ. ಅದನ್ನು ಏನು ಮಾಡೋಕ್ಕಾಗಲ್ಲ. ಅಟೆಂಡ್ ಮಾಡಿದ್ರ ಮುಂಚೆ ಯಾರು ಹೇಳಿದ್ರು ಇದ್ರ ಬಗ್ಗೆ? ಸರ್ ನಮ್ಮ ಕಾಲೇಜಲ್ಲಿ ನಮ್ಮ ಪ್ರೊಫೆಸರ್ ಇತ್ತು. ಸೊ ಈ ಥರ ಇದೆ, ಅಟೆಂಡ್ ಮಾಡಿ ಪ್ರಿನ್ಸಿಪಲ್ಸ್ಗೆ ಸರ್ ನಮ್ಮದು ಶ್ರೇಷ್ಠಾದ್ರಿ ಕಾಲೇಜ್ ಇಲ್ಲೇ ಕಾಂಪೋಸಿಟ್ ಕಾಲೇಜ್ ನಮಗೆ ಈ ಇದು ಬಂದಿದೆ ಸರ್. ಈಗ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಇನ್ಫಾರ್ಮೇಶನ್ ಲೈಕ್ ಅಟೆಂಡಿಂಗ್ ಎವ್ರಿ ಕ್ಯಾಂಪ್. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಯಾರೇ ಹೇಳಿದ್ರು ಅಟೆಂಡ್ ಆಗ್ತಾರೆ. ಆಲ್ ದ ಬೆಸ್ಟ್. ಸರ್ ಇನ್ಫಾರ್ಮೇಶನ್ ತುಂಬ ಚೆನ್ನಾಗಿದೆ. ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿ ನಡೀತಿದೆ. ಬೇಸಿಕಲಿ ನಾವು NSS ಇಂದಾನೆ ಗಾಂಧಿ ಭವನ್ ಕ್ಯಾಂಪ್ ಎಷ್ಟೊಂದು ಹೋಗ್ತೀವಿ, ಗಾಂಧಿ ಸ್ಮಾರಕ ನಿಧಿನಲ್ಲಿ. ಅದಕ್ಕಿಂತ ಈ ಪ್ರೋಗ್ರಾಮ್ ನಮಗೆ ತುಂಬ ವ್ಯಾಲ್ಯೂ ಜಾಸ್ತಿ ಚೆನ್ನಾಗಿ ಇಂಟರಾಕ್ಟಿವ್ ಆಗಿದೆ. ಬಿಕಾಸ್ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ ಕಂಪೇರ್ ಮಾಡುವಾಗ ಹೌದು ಚೆನ್ನಾಗಿದೆ ಅಂತ ಅನಿಸಿದೆ. ವಿಡಿಯೋ ಎಲ್ಲ ಫಿಲಿಮ್ ಶಾರ್ಟ್ ಫಿಲಿಮ್ ಮಾಡಿ